ಸೊ ಗೈಸ್ ನೆಕ್ಸ್ಟ್ ವ್ಲಾಗ್ ಅಲ್ಲದೆ ನಾನು ನಿಮಗೆ ಗುಮ್ಮನ್ ಗುಡ್ಡ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ ಬೈ. ಹಿಂಗ್ ಹೊಡೆದು ತಲೆ ಮೇಲೆ ಹಾಕೊಂಡು ಹಿಂಗ್ ಬ್ಲರ್ ಆಗಿ 3 ತರ ಕಾಣಿಸ್ತಾರೆ. ನೀವೆಲ್ಲ ಒಂದ್ಸರಿ ನಮ್ಮ ಊರಿಗೆ ಬರಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು ಗೊತ್ತಾ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗ. ಅದು ಗಣಪತಿ ವಿಸರ್ಜನೆ ಆಗುವಂತ ಪ್ಲೇಸು ಕೋಣದ ದೊಡ್ಡ ಕೆರೆ. ಇದ್ರ ಪಕ್ಕದಲ್ಲಿ ಉಂಟು ಗುಮ್ಮನ್ ಗುಡ್ಡ ಅಂತೇಳಿ. ಸೊ ಈ ಕೆರೆ ಬಂದ್ಬಿಟ್ಟು ಒಂದು ರಾತ್ರಿಲಿ ತೋಡಿರಂತ ಕೆರೆ, ಪಾಂಡವರು ತೋಡಿರಂತ ಅಂತ ಒಂದು ಇನ್ಫಾರ್ಮೇಶನ್ ಹಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ತೆಗ್ದಿರ್ತಾರೆ. ಈ ಮಣ್ಣನ್ನ ಡಂಪ್ ಮಾಡಿ ಹಾಕಿದ್ದು ಆ ಕಡೆ ಸೈಡ್ ಐತೆ, ಅಲ್ಲಿ ಗುಮ್ಮನ್ ಗುಡ್ಡ ಅಂತ ಬರುತ್ತೆ. ಆ ಗುಮ್ಮನ್ ಗುಡ್ಡಕ್ಕೆ ನಿಮಿಷ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೆ, ಬಟ್ ನನ್ನ ಕಾರೇ ಅಲ್ಲಿಗೆ ಹೋಗ್ತಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಮಡ್ ರೋಡು. ಏನು ಫುಲ್ ಒಂಥರ ಇದು ರೋಡ್. ಇಲ್ಲಿ ರೋಡ್ ಕಾಣಿಸ್ತಿಂಟಲ್ಲ, ಏನಿದು ಆಫ್ ರೋಡ್ ಥರ ಸ್ಲಿಪ್ ಆಗುತ್ತೆ ನೋಡಿ. ಇಲ್ಲಿ ಹೆಂಗೆ ನೀರಾವರಿ ಜಮೀನು ಅಂತಂದರೆ ಇಷ್ಟೇ ನೋಡಿ. ಈ ಕಡೆ ನೀರಿದೆ, ಈ ಕಡೆ ಜಮೀನಿದೆ, ನೀರಾವರಿ ಜಮೀನು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಸೊ ಇದು ಯಾವತ್ತೂ ಹಾಳಾಗಲ್ಲ ಈ ತೋಟಗಳು. ಆಟೋಮೆಟಿಕ್ ಭೂಮಿ ನೀರು ಕಿರ್ಕೊಳ್ಳುತ್ತೆ. ಇದೊಂದು ಸಿಂಪಲ್ ಆಗಿ ಒಂದು ದಡೆ ಇದೆ. ತುಂಬ ಚಂದ ನಮ್ಮವರು. ಒಂದ್ಸರಿ ಬನ್ನಿ, ಒಳ್ಳೆ ಜನಗಳು ಸಿಗ್ತಾರೆ, ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ಹಾಗೆ ಉಲ್ಟಾ ಪಲ್ಟ ಮಾಡ್ರೆ ಮಾತ್ರ ಮತ್ತೇನಿಲ್ಲ. ಮತ್ತೆ ಮೇಲೆ ನಿಮ್ಮನ್ನ ತಡೆದಿರುವವರು ಯಾರು? ಭೂಮಿ